ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವಿವತ್ತು ಮಂಜುಗುಣಿ ತೇರಿಗೆ ಹೋಗಬೇಕು ಅಂತ ಶಿರ್ಸಿ ಬಸ್ ನಿಲ್ದಾಣಕ್ಕೆ ಬಂದಿದ್ವಿ. ನೋಡ್ತಾ ಇರ್ಬೋದು, ಯಾವುದೇ ಬಸ್ ಇರಲಿಲ್ಲ. ತುಂಬ ಹೊತ್ತು ವೇಟ್ ಮಾಡಿದ ನಂತರ ಬಸ್ ಸಿಕ್ತು. ಆದರೆ ತುಂಬಾ ರಶ್ ಇತ್ತು. ಹೇಗೋ ಕಷ್ಟಪಟ್ಟು ದೇವರ ದರ್ಶನ ಮಾಡಬೇಕು ಅಂತ ಬಸ್ಸಿಗೋಸ್ಕರ ಈ ಉರಿ ಬಿಸಿಲಲ್ಲೂ ವೇಟ್ ಮಾಡಿ ಅಂತೂ ಫೈನಲಿ ನಮಗೆ ಬಸ್ ಸಿಕ್ತು. ಫುಲ್ ರಶ್ ಇತ್ತು, ನೋಡ್ತಾ ಇರ್ಬೋದು. ಹೇಗೋ ನಿಂತ್ಕೊಂಡು ನಾವು ಹೋಗಿದ್ದು ಮಂಜಗುಣಿ ಶ್ರೀ ವೆಂಕಟರಮಣನ ದೇವಸ್ಥಾನಕ್ಕೆ. ನೋಡಿ, ಟ್ರಾಫಿಕ್ಕು ಮತ್ತು ಫುಲ್ ಬಸ್ಸಲ್ಲಿ ರಶ್ ಇತ್ತು. ಫೈನಲಿ ನಾವು ದೇವಸ್ಥಾನಕ್ಕೆ ರೀಚ್ ಆದ್ವಿ. ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು ಅಥವಾ ಬಸ್ಸನ್ನು ನಿಲ್ಲಿಸೋ ವ್ಯವಸ್ಥೆ ಇರ್ಬೋದು, ತುಂಬಾ ಅಚ್ಚುಕಟ್ಟಾಗಿ ಮಾಡಿದರು. ಸುಮಾರು ಒಂದು ಅರ್ಧ ಕಿಲೋಮೀಟರಷ್ಟು ದೇವಸ್ಥಾನಕ್ಕೆ ನಡ್ಕೊಂಡು ಹೋಗಬೇಕಿತ್ತು. ತುಂಬ ಅಂಗಡಿಗಳು ಬಂದಿದ್ವು. ಬಳೆ ಅಂಗಡಿಗಳಾಗಿರ್ಬೋದು, ಹಣ್ಣಿನ ಅಂಗಡಿಗಳಾಗಿರ್ಬೋದು, ಸಿಹಿ ತಿನಿಸುಗಳು, ಹೀಗೆ ನಾನಾ ಬಗೆಯ ಅಂಗಡಿಗಳು ಬಂದಿದ್ವು. ಜಸ್ಟ್ ಮಾರಿಕಾಂಬಾ ದೇವಿ ನಮ್ಮ ಶಿರ್ಸಿ ಜಾತ್ರೆ ಆಗಿರೋದ್ರಿಂದ ಅಂಗಡಿಗಳ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ದೇವ್ರ ದರ್ಶನ ಮಾಡಬೇಕು ಅನ್ನೋದೊಂದೇ ಇತ್ತು. ಅದರಲ್ಲೂ ವಿಶೇಷವಾಗಿ ತೇರು. ಈ ದೇವರ ವಿಶೇಷ ಏನು ಅಂದರೆ, ನಾವು ಏನನ್ನೇ ಬೇಡಿಕೊಂಡ್ರು ಅದು ನೆರವೇರುತ್ತೆ. ಹರಕೆಗಳಾಗಿರ್ಬೋದು ಅಥವಾ ಯಾವುದಾದರೂ ರೋಗ ರುಜಿನಗಳಾಗಿರ್ಬೋದು, ಯಾವುದನ್ನೇ ನಾವು ಬೇಡಿಕೊಂಡು ಈ ತೇರಿನ ಸಮಯದಲ್ಲಿ ಹಸಿ ಕಡಲೆಯನ್ನು ತೇರಿನ ಮೇಲೆ ಎಸಿಬೇಕು. ಹಾಗೆ ಮಾಡೋದ್ರಿಂದ ನಾವು ಅಂದ್ಕೊಂಡಿರೋದು ಸಿದ್ಧಿ ಆಗುತ್ತೆ, ನಡೆಯುತ್ತೆ ಅನ್ನೋ ಒಂದು ಪ್ರತೀತಿ ಇದೆ. ಹಾಗಾಗಿ ಎಲ್ಲರೂ ಬೆಳಗ್ಗೆನೇ ಹೋಗ್ತಾರೆ. ನಾವು ಹೋಗಿದ್ದು ಮಠ ಮಧ್ಯಾಹ್ನದಲ್ಲಿ. ಆದರೂ ಫಸ್ಟ್ ಟೈಮ್ ನಾನು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು. ತುಂಬಾ ಚೆನ್ನಾಗಿತ್ತು. ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ತುಂಬ ಅಂಗಡಿಗಳು ಬಂದಿದ್ವು, ನೋಡ್ತಾ ಇರ್ಬೋದು. ಹಾಗೆ ತುಂಬಾ ಜನರು ಇದ್ದರು. ಎಷ್ಟು ಪ್ರಮಾಣದಲ್ಲಿ ಜನರು ಇದ್ದರು ಅಂದರೆ, ಒಂದು ಬಸ್ಸಲ್ಲಿ 100ರಿಂದ 150 ಜನ ನಾವು ನೂಕುನುಗ್ಗಲು ಮಾಡಿಕೊಂಡು ಹೋಗಿದ್ವಿ. ತೇರಿಗಾಗೆ ವಿಶೇಷ ಬಸ್ಗಳನ್ನು ಸರ್ಕಾರ ಇಟ್ಟಿತ್ತು. ಆದರೂ ಕೂಡ ಪ್ರತಿಯೊಂದು ಬಸ್ಸಲ್ಲೂ ಫುಲ್ ರಶ್ ಇತ್ತು. ಹೀಗೆ ಒಂದೊಂದು ಅಂಗಡಿಗಳನ್ನು ನೋಡ್ತಾ ಹೋದ್ವಿ. ಮಾರಿಕಾಂಬಾ ಜಾತ್ರೆಯಲ್ಲಿ ಬಂದಂತಹ ವಸ್ತುಗಳೇ ಬಂದಿತ್ತು. ಹಾಗಾಗಿ ತುಂಬ ಇಂಟ್ರೆಸ್ಟ್ ಕೊಟ್ಟು ಏನನ್ನು ವಿಡಿಯೋ ಮಾಡಿಲ್ಲ ಮತ್ತು ಏನನ್ನು ನೋಡಿಲ್ಲ. ಆದರೆ ತುಂಬ ಅಂಗಡಿಗಳು, ಆಟಿಕೆ ಸಾಮಾನುಗಳು ತುಂಬಾ ಬಂದಿತ್ತು. ಅದರಲ್ಲೂ ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲೇ ಈ ಎಲ್ಲ ಶಾಪ್ಗಳು ಇರೋದ್ರಿಂದ ಒಂದೊಂದೇ ನೋಡ್ತಾ ನಾವು ದೇವಸ್ಥಾನಕ್ಕೆ ರೀಚ್ ಆದ್ವಿ. ನೋಡ್ತಾ ಇರ್ಬೋದು ಎಷ್ಟೊಂದು ಅಂಗಡಿಗಳು ಬಂದಿದೆ ಅಂತ. ತುಂಬಾ ಅಂಗಡಿಗಳು ಬಂದಿದೆ. ಇಷ್ಟು ಸುಡು ಬಿಸಿಲಿನಲ್ಲೂ ದೇವರ ದರ್ಶನ ಮಾಡಬೇಕು ಅನ್ನೋ ಒಂದು ಉತ್ಸಾಹ ಇರೋದ್ರಿಂದ ಆಯಾಸ ಆದರೂ ಆಗಿಲ್ಲ ಅನ್ನೋ ರೀತಿ ಇತ್ತು. ಅದರಲ್ಲೂ ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿನೇ ಇತ್ತು ಅಂತಲೇ ಹೇಳ್ಬೋದು. ಎಲ್ಲ ಅಂಗಡಿಗಳನ್ನು ನೋಡ್ತಾ ನಾವು ಮುಂದೆ ಹೋದ್ವಿ. ಅಂಗಡಿಗಳಲ್ಲಿ ತುಂಬಾ ಅಂದರೆ ತುಂಬ ರಶ್ ಏನಿರಲಿಲ್ಲ. ಆದರೆ ದೇವಸ್ಥಾನಗಳಲ್ಲಿ ಮತ್ತು ದೇವಸ್ಥಾನದ ಸುತ್ತಮುತ್ತ ತುಂಬಾ ರಶ್ ಇತ್ತು. ತುಂಬಾ ಜನರು ಕೂಡ ಇದ್ದರು. ನೋಡ್ತಾ ಇರ್ಬೋದು ಎಷ್ಟೊಂದು ಅಂಗಡಿಗಳು ಬಂದಿದೆ ಅಂತ. ತುಂಬಾ ರಶ್ ಇತ್ತು. ಯಾರ್ಯಾರು ತೇರಿಗೆ ಹೋಗಿದ್ದೀರಾ ಅಂತ ಕಮೆಂಟ್ ಮಾಡಿ. ಇನ್ನು ತುಂಬ ಅಂಗಡಿಗಳು ಬರೋದ್ರಲ್ಲಿತ್ತು. ಯಾಕೆಂದರೆ ಮೋಸ್ಟ್ ಆಫ್ ದ ಅಂದರೆ ಜನರು ರಾತ್ರಿನೇ ಬರೋದು ತೇರಿಗೆ.
ಆದರೆ ದೇವರ ದರ್ಶನ ಮತ್ತು ದೇವರ ತೇರನ್ನು ನೋಡಲಿಕ್ಕೆ ಭಕ್ತಾದಿಗಳು ಬರೋದು ಬೆಳಗ್ಗೆ ಟೈಮಲ್ಲಿ, ಉಳಿದಂತೆ ರಾತ್ರಿನೂ ಕೂಡ ಬರ್ತಾರೆ. ಸುಮಾರು ಒಂದು ಅರ್ಧ ಕಿಲೋಮೀಟರ್ ಆಗುವಷ್ಟೇ ನಡ್ಕೊಂಡು ಹೋಗಬೇಕಿತ್ತು. ಅಷ್ಟು ದೂರದವರೆಗೂ ಅಂಗಡಿಗಳು ಇದ್ವು. ಫೈನಲಿ ನಾವು ದೇವಸ್ಥಾನಕ್ಕೆ ರೀಚ್ ಆದ್ವಿ. ನೋಡ್ತಾ ಇರ್ಬೋದು, ನಿಮಗೆ ತೇರು ಕಾಣಿಸ್ತಾ ಇದೆ ಅಲ್ವಾ? ತುಂಬಾ ರಶ್ ಇತ್ತು. ನಮಗೆ ಆದರೆ ತೇರಿನ ಮೇಲ್ಗಡೆ ಹೋಗೋಕ್ಕೆ ಅವಕಾಶ ಆಗಲಿಲ್ಲ, ಯಾಕೆಂದರೆ ತುಂಬಾ ರಶ್ ಇತ್ತು. ಹಾಗಾಗಿ ನಾವು ತೇರಿನ ಮೇಲ್ಗಡೆ ನೋಡಿಲ್ಲ. ಇಲ್ಲಿ ಹಣ್ಣುಕಾಯಿ ಮಾಡಿಕೊಡ್ತಾರೆ. ನಾವು ಹಣ್ಣುಕಾಯಿ ಮಾಡಿಸ್ಕೊಂಡು ಮತ್ತೆ ತೇರ ಹತ್ರ ಹೋದ್ವಿ. ನೋಡಿ ಎಷ್ಟೊಂದು ರಶ್ ಇದೆ ಅಂತ. ಕ್ಯೂದಲ್ಲಿ ಹೋಗಬೇಕಿತ್ತು ಮತ್ತು ತುಂಬಾ ನೂಕು ನುಗ್ಗಲು ಇತ್ತು. ಹಾಗಾಗಿ ನಾನು ತೇರನ್ನು ಕೆಳಗಿಂದನೇ ಇದು ಮಾಡಿದ್ವಿ. ನೋಡ್ತಾ ಇರ್ಬೋದು, ಈ ರೀತಿ ಭಕ್ತಾದಿಗಳು ಎಸೆದ ಕಡಲೆಯನ್ನೇ ಪ್ರಸಾದದ ರೀತಿ ಸೇವಿಸಬೇಕು. ಅದರಿಂದ ತುಂಬ ಒಳ್ಳೆಯದಾಗುತ್ತೆ ಅನ್ನೋ ಪ್ರತೀತಿ ಇದೆ. ನೋಡ್ತಾ ಇರ್ಬೋದು, ಅಲ್ಲೆಲ್ಲ ಆಯ್ಕೋತಾ ಇದ್ದಾರೆ. ನಾವು ಕೂಡ ಒಂದು 3-4 ಪ್ರಸಾದದ ರೀತಿ ತಗೊಂಡ್ವಿ. ಈ ರೀತಿ ನಾವು ಕೂಡ ಕಡಲೆಯನ್ನು ಎಸೆದ್ವಿ. ನೋಡಿ, ಈ ರೀತಿಯಾಗಿ ನಾವು ಕೂಡ ಕಡಲೆಯನ್ನು ಎಸೆದ್ವಿ. ಹತ್ತಿರದಿಂದ ತೇರನ್ನು ಕೂಡ ನೋಡಿದ್ವಿ. ಆದರೆ ತೇರಿನ ಒಳಗಡೆ ಹೋಗೋಕ್ಕೆ ಆಗಲಿಲ್ಲ, ತುಂಬಾ ರಶ್ ಇತ್ತು. ಆದರೆ ತೇರಿನ ಕೆಳಗಡೆಯೇ ನಿಂತು ದೇವರ ದರ್ಶನವನ್ನು ಮಾಡ್ಕೊಂಡ್ವಿ. ನೋಡ್ತಾ ಇರ್ಬೋದು ಎಷ್ಟೊಂದು ಜನರು ಬಂದಿದ್ರು ಅಂತ. ಆ ನಂತರ ನಾವು ದೇವಸ್ಥಾನದ ಒಳಗೆ ಹೋದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಇಷ್ಟೊಂದು ರಶ್ ಇದೆ ಅಂತ. ದೇವಸ್ಥಾನದಲ್ಲೂ ತುಂಬಾ ಕ್ಯೂ ಇತ್ತು ಮತ್ತು ತುಂಬಾ ರಶ್ ಇತ್ತು. ಹಾಗಾಗಿ ನೂಕು ನುಗ್ಗಲಾಗದಂತೆ ಅಲ್ಲಿನ ವ್ಯವಸ್ಥಾಪಕರು ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದರು. ನಾವು ನಿಧಾನವಾಗಿ ಸರತಿಯಲ್ಲೇ ಹೋಗಿ ದೇವರ ದರ್ಶನವನ್ನು ಪಡ್ಕೊಂಡ್ವಿ. ಆದರೆ ದೇವಸ್ಥಾನದ ಒಳಗೆ ವಿಡಿಯೋ ಮತ್ತು ಫೋಟೋ ಅಲೋ ಇಲ್ಲದ ಕಾರಣ ನನಗೆ ಅಷ್ಟೊಂದು ವಿಡಿಯೋ ಮಾಡೋಕ್ಕಾಗಲಿಲ್ಲ, ದೇವರ ವಿಡಿಯೋ ಕೂಡ ಮಾಡೋಕ್ಕಾಗಲಿಲ್ಲ. ಆದರೆ ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ವಿಡಿಯೋವನ್ನು ಮಾಡಿದ್ದೀನಿ. ದೇವರ ವಿಡಿಯೋವನ್ನು ಮಾಡೋಕ್ಕೆ ಅನುಮತಿ ಇಲ್ಲದ ಕಾರಣ ಅದನ್ನು ಮಾತ್ರ ಮಾಡೋಕ್ಕೆ ಆಗಿಲ್ಲ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಮತ್ತು ಎಷ್ಟು ಪ್ರಶಾಂತವಾಗಿದೆ ನೋಡ್ತಾ ಇರ್ಬೋದು ನೀವೇ. ದೇವಸ್ಥಾನ ಪ್ರತಿಯೊಂದು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಇತ್ತು. ದೇವರ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು. ಅದರಲ್ಲೂ ವೆಂಕಟರಮಣನ ದರ್ಶನ ಹತ್ತಿರದಿಂದ ಆಯಿತು. ದೇವರ ಹತ್ತಿರದಲ್ಲೇ ನೋಡ್ಬೋದಿತ್ತು. ಮತ್ತು ಚೆನ್ನಾಗಿ ಅಲಂಕಾರ ಕೂಡ ಮಾಡಿದರು ಮತ್ತು ದೇವರ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು. ದೇವರ ಹತ್ತಿರ ಹೋದಾಗ ಯಾವುದೇ ರೀತಿಯ ನೂಕು ನುಗ್ಗಲು ಇಲ್ಲದ ಕಾರಣ ಭಕ್ತಿಯಿಂದ ಬೇಡಿಕೊಂಡು ನಮಸ್ಕಾರ ಮಾಡೋಕ್ಕೆ ತುಂಬಾ ಅವಕಾಶ ಇತ್ತು. ಅದೊಂದು ಸಮಾಧಾನ ನಮಗೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತ. ಆ ಕಂಬಗಳ ಡಿಸೈನ್ ಆಗಿರ್ಬೋದು ಅಥವಾ ಪಕ್ಕದಲ್ಲೇ ಇಟ್ಟ ಆ ಮೂರ್ತಿ ಆಗಿರ್ಬೋದು, ಪ್ರತಿಯೊಂದು ಕಲ್ಲಿನ ಕೆತ್ತನೆಗಳಾಗಿರ್ಬೋದು ಮತ್ತು ಆ ಕಲ್ಲಿಗೆ ಮಾಡಿರುವಂತಹ ಲೈಟಿಂಗ್ಸ್ಗಳಾಗಿರ್ಬೋದು ತುಂಬಾ ಚೆನ್ನಾಗಿತ್ತು. ಆದರೆ ನನಗೆ ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲದ ಕಾರಣ ನಾನು ಈ ರೀತಿ ದೇವಸ್ಥಾನದ ಹೊರಗಡೆ ಎಷ್ಟು ಪ್ರಮಾಣದಲ್ಲಾಗುತ್ತೋ ಅಷ್ಟೇ ವಿಡಿಯೋನ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಅಲ್ಲಿ ವಿಡಿಯೋ ಮತ್ತು ಫೋಟೋ ಅಲೋ ಇರಲಿಲ್ಲ, ಹಾಗಾಗಿ ನಾನು ಅದು ಯಾವುದನ್ನು ಮಾಡ್ಕೊಂಡಿರಲಿಲ್ಲ. ಅದಾದ ನಂತರ ದೇವಸ್ಥಾನದ ಹೊರಗಡೆ
ಇಬ್ಬರು ದಂಪತಿಗಳು ಪುಸ್ತಕಗಳನ್ನು ಮಾರಾಟ ಮಾಡ್ತಾಯಿದ್ರು. ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯ ಬಗ್ಗೆ ಇರುವಂತಹ ಪುಸ್ತಕಗಳು, ಭಕ್ತಿ ಪುಸ್ತಕಗಳು, ಭಕ್ತಿಯ ಹಾಡುಗಳು, ರಾಮಾಯಣ ಮಹಾಭಾರತ ಪುಸ್ತಕಗಳು, ಹಾಗೆ ಇನ್ನೂ ತುಂಬ ಮಕ್ಕಳ ಪುಸ್ತಕಗಳಾಗಿರ್ಬೋದು, ತುಂಬ ನಮ್ಮ ಸಂಪ್ರದಾಯದ ಮದುವೆಗಳ ಬಗ್ಗೆ, ಹೀಗೆ ತುಂಬ ನೂರಾರು ಪುಸ್ತಕಗಳಿದ್ವು. ಅದನ್ನು ದೇವಸ್ಥಾನದ ಒಳಗಡೆನೆ ಸೇಲ್ ಮಾಡ್ತಾಯಿದ್ರು. ಅದಾದ ನಂತರ ನಾವು ನೆಕ್ಸ್ಟು ಊಟ, ದೇವರ ಪ್ರಸಾದ ಊಟಕ್ಕೆ ಹೋದ್ವಿ. ಅಲ್ಲೂ ಕೂಡ ತುಂಬ ರಶ್ ಇತ್ತು. ಹಾಗಾಗಿ ನನಗೆ ಅದನ್ನು ಅಷ್ಟೊಂದು ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ನೋಡ್ತಾ ಇರ್ಬೋದು. ನಾವು ಮತ್ತೆ ರಿಟರ್ನ್ ಮನೆಗೆ ಹೊರಟ್ವಿ. ಇಲ್ಲಿ ಒಂದಿಷ್ಟು ಮಿಠಾಯಿ ಅಂಗಡಿಗಳು, ಹಾಗೆ ಒಂದಿಷ್ಟು ಬಳೆ ಅಂಗಡಿಗಳು, ಬಟ್ಟೆ ಅಂಗಡಿಗಳನ್ನು ನೋಡ್ತಾ ನಾವು ದೇವರ ಪ್ರಸಾದವನ್ನು ಸ್ವೀಕಾರ ಮಾಡೋದಕ್ಕೆ ಹೋದ್ವಿ. ದೇವರ ದರ್ಶನವನ್ನು ಮಾಡಿಕೊಂಡು ನಾವು ಮತ್ತೆ ರಿಟರ್ನ್ ಶಿರ್ಸಿಗೆ ಬಂದ್ವಿ. ದಾರಿ ಮಧ್ಯ ಹಾಗೆ ಮತ್ತೆ ಬಸ್ ಸ್ಟ್ಯಾಂಡಲ್ಲಿ ನಮಗೆ ತುಂಬಾ ಮಳೆ ಸಿಕ್ತು. ಮೈಯೆಲ್ಲ ಒದ್ದೆ ಮಾಡಿಕೊಂಡು ಮನೆಗೆ ಬಂದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.